ಈಗಾಗಲೇ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಸರ್. ಹೌದು. ಅಲ್ಲೆಲ್ಲ ಬಡಾವಣೆಗಳು ಬೆಳೆದು ಬಿಟ್ಟಿವೆ. ಅವುಗಳನ್ನು ಹೆಂಗೆ ಸರಿ ಮಾಡ್ತೀರಿ? ಅವೆಲ್ಲ ಇಲ್ಲೀಗಲ್. ಅವಕ್ಕೆ ಆ್ಯಕ್ಚುಲಿ ಖಾತೆ ಕೊಡೋಕ್ಕೆ ಬರೋದಿಲ್ಲ, ಖಾತೆ ಕೊಡಲಿಕ್ಕೆ ಬರೋದಿಲ್ಲ. ಆದರೆ ಇವಕ್ಕೆ ಒಂದು ಬಿ ಖಾತಾ ಅಂತ ಕ್ರಿಯೇಟ್ ಮಾಡಿ ಇಲ್ಲಿ ಯಾರ್ಯಾರು ಇಲ್ಲೀಗಲ್ ಸೈಟ್ಗಳನ್ನ ಮಾಡಿರ್ತೀರಿ ಅವ್ರಿಗೆ ಯಾರಿಗೂ ಕೂಡ ರಿಜಿಸ್ಟರ್ ಆಗಲ್ಲ. ಜನ ಏನಂದ್ರೆ ಈಗ ಸಿಗಾಕೊಂಡ್ಬಿಟ್ಟಿದ್ದೀನಿ ಮತ್ತೆ ಇಲ್ಲಿಗಲ್ ಮಾಡಕ್ ಬಿಡಿ ಅಂತ ಕೇಳ್ತಾರೆ ಬಿಟ್ರೆ ನನ್ಗೊಂದು ಲೀಗಲ್ ಪರಿಹಾರ ಕೊಡಿ ಅಂತ ಕೇಳೋದಿಲ್ಲ. ಅದೇ ಬೇಜಾರು. ನನ್ನ ಭೂಮಿ ಹೌದು, ಆ ಯೋಜನೆ ಭಾಳ ಇಂಪಾರ್ಟೆಂಟ್ ಆಗಿ ಏನಾಗಿದೆ, ನಾವೆಲ್ಲ ಇಂದಿರಾ ಗಾಂಧಿ ಕಾಲದಲ್ಲಿ, ಅದಕ್ಕೆ ಪೂರ್ವ ಕಾಲದಲ್ಲಿ ದೇವರಾಜ ಅರಸು ಅವರು ಇಂದಿರಾ ಗಾಂಧಿ ಅವರಿದ್ದಾಗ ಸುಮಾರು ಜನಕ್ಕೆ ರೈತರಿಗೆ ಜಮೀನನ್ನು ಮಂಜೂರು ಮಾಡಿದ್ದೀವಿ. ಮಂಜೂರು ಮಾಡಿದವರು ಏನು ಮಾಡಿದ್ದೀವಿ, ಅವರಿಗೆ ಜಮೀನು ಏನೋ ಒಂದು ಕಾಗದ ಕೊಟ್ಟಿದ್ದೀವಿ, ಒಂದು ಸಾಗುವಳಿ ಚೀಟಿ ಕೊಟ್ಟಿದ್ದೀವಿ ಅಥವಾ ಒಂದು ಪಾಣಿ ಮಾಡಿಕೊಟ್ಟಿದ್ದೀವಿ. ಅಷ್ಟು ಬಿಟ್ಟರೆ ಅವ್ರಿಗೆ ಸಂಪೂರ್ಣ ಮಾಲೀಕತ್ವ ಕೊಟ್ಟೇ ಇಲ್ಲ. ಅವರು ಉಳಿಮೆ ಮಾಡ್ತಾ ಇದ್ದಾರೆ, ಆದರೆ ಇವತ್ತಿಗೂ ಕೂಡ ಅವ್ರದ್ದು ಸರ್ವೆ ಆಗಿಲ್ಲ, ಸ್ಕೆಚ್ ಆಗಿಲ್ಲ, ಅವ್ರದ್ದು ಸಪ್ರೇಟ್ RTC ಆಗಿಲ್ಲ. ಅದಕ್ಕೆ ಬೇಕಾದಂಥ ಸಂಪೂರ್ಣ ಮಾಲೀಕತ್ವ ಅವ್ರಿಗೆ ಕೊಟ್ಟಿಲ್ಲ. ಆಡು ಭಾಷೆಯಲ್ಲಿ ನಾನು ಹೇಳ್ತೇನೆ, ಅವ್ರಿಗೆ ಕೈಗೆ ಜಮೀನು ಕೊಟ್ಟರು ಅವ್ರ ಜುಟ್ಟೆಲ್ಲ ನಮ್ಮ ಕೈಯಲ್ಲೇ ಇಟ್ಕೊಂಡಿದ್ದೀವಿ. ಸುಮ್ಮನೆ ಆ ಕೈ ಹಿಂಗೆ ಆಡಿಸಿದ್ರೆ ಅವ್ರು ಓಡ್ಕೊಂಡು ನಮ್ಮ ಹತ್ರ ಬರಬೇಕು. ಪಕ್ಕಾ ದಾಖಲೆಗಳನ್ನು ಮಾಡಿಕೊಟ್ಟಿಲ್ಲ. ಈಗ ಸರ್ಕಾರದಿಂದ ಮಂಜೂರು ಮಾಡಿದಂಥ ಜಮೀನಿಗೆ ಪರಿಪೂರ್ಣ ದಾಖಲೆ ಮಾಡಿಕೊಡೋದೇ ನನ್ನ ಭೂಮಿ. ಯಾಕೆ ನನ್ನ ಆವಾಗ ನಿಮಗೆ ಸಂಪೂರ್ಣ ಮಾಲೀಕತ್ವ ಸಿಕ್ಕಿದ್ರೆ ನೀವು ನನ್ನ ಭೂಮಿ ಇದು ಅಂತ ಹೇಳ್ಕೊಳ್ಬಹುದು. ಸೊ ಇಂಥವು ಲಕ್ಷಾಂತರ ಪ್ರಕರಣ ಮಂಜೂರಾಗಿ 70 ವರ್ಷ ಆಗಿದ್ರೂ ಕೂಡ ಇಲ್ಲಿವರೆಗೂ ಪೋಡಿ ದುರಸ್ತು ಆಗದೆ ಜನ ಸುಮಾರು ಬಾರಿ ಮಾಡಿಸ್ಕೊಳ್ಳೋಕ್ಕೆ ಅರ್ಜಿ ಕೊಟ್ಟು ಆಗೋದೇ ಇಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದಾರೆ. ಹಿಂದೆ ಏಕ ವ್ಯಕ್ತಿ ಅರ್ಜಿ ಕೊಡಬೇಕಾಗಿತ್ತು. ಇದಕ್ಕೆ ಕೊಟ್ಟರೆ ನಮ್ಮ ಅಧಿಕಾರಿಗಳು ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಬಿಡಪ್ಪ, ಇದು ನಿಂದು ಭಾಳ ಕಾಂಪ್ಲಿಕೇಟೆಡ್ ಇದೆ ಅಂತ ಅಧಿಕಾರಿಗಳು ಅದ್ರ ಕಡೆಗೆ ಗಮನ ಕೊಡ್ತಾ ಇರಲಿಲ್ಲ. ಆ ಜನ ಅರ್ಜಿ ಕೊಟ್ಟು ಆಗೋದಿಲ್ಲ ಅಂತ ಕೈ ಬಿಟ್ಬಿಟ್ಟಿದ್ದಾರೆ. ಯಾರ್ದಾಗ್ತಿತ್ತು? ಯಾರಿಗೆ ಇನ್ಫ್ಲೂಯೆನ್ಸ್ ಇದೆ, ಯಾರಿಗೆ ಶಕ್ತಿ ಇದೆ ಮಾಡಿಸ್ಕೊಳಕ್ ಮಾತ್ರ ಅಂಥವ್ರಿಗೆ ಆಗ್ತಾ ಇತ್ತು. ಉದಾಹರಣೆಗೆ 2018ರಿಂದ 2023 5 ವರ್ಷದಲ್ಲಿ ರಾಜ್ಯದಲ್ಲಿ ಪೋಡಿ ದುರಸ್ತ ಆಗಿದ್ದು ಒಟ್ಟು 8,500 ಜನಗಳದ್ದು. 8,500 ಜನ. ಈಗ ನಾವೇನು ಮಾಡಿದ್ದೇವೆ, ನೀವು ಅರ್ಜಿ ಕೊಡೋದೇ ಬೇಡ, ನಾನೀಗ ಅರ್ಜಿ ತಗೊಳ್ಳೋದೇ ಬಂದ್ ಮಾಡಿದ್ದೀನಿ. ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಅದಕ್ಕೆ ಬೇಕಾದಂಥ ಕಡತ ನೀವೇ ತಯಾರು ಮಾಡಬೇಕು, ಎಲ್ಲ ರೈತರದ್ದು ಮಾಡಬೇಕು. ಯಾರ್ದು ಅರ್ಜಿ ಇಲ್ಲ, ಯಾರ್ಯಾರಿಗೆ ಇಲ್ಲಿವರೆಗೂ ಮಂಜೂರಾಗಿದೆ ಅವರೆಲ್ಲರನ್ನು ಗುರುತಿಸಿ ಅವ್ರಿಗೆ ನಾವೇ ಕಡತ ತಯಾರು ಮಾಡಬೇಕು ಅಂತೇಳಿ ನಾವೇ ಹೋಗಿ ಪೋಡಿ ದುರಸ್ತ್ ಮಾಡಿಕೊಡುವಂತ ನನ್ನ ಭೂಮಿ ಅಭಿಯಾನವನ್ನ ಮಾಡ್ತಾ ಇದ್ದೇವೆ. ನಾಳೆ ಅಪ್ಲಿಕೇಶನ್ ಕೊಟ್ಟಿಲ್ಲ ಅಂತ ಯಾರು ರಿಜೆಕ್ಟ್ ಮಾಡಂಗಿಲ್ಲ. ಇಲ್ಲ, ಅಪ್ಲಿಕೇಶನ್ ತಗೊಳ್ಳೋದೇ ಇಲ್ಲ. ನಾವು ಬಂದೇ ಮಾಡಿದೀವಿ. ಯಾಕಂದ್ರೆ ಅಪ್ಲಿಕೇಶನ್ ಕೊಡ್ಲಿಲ್ಲ. ಈಗ ಎಷ್ಟು ಬಾರಿ ನಾವು ಅರ್ಜಿ ಕರಿತೀವಿ, ಅರ್ಜಿ ಕರೆದಿದ್ದು ದಿನ ಆದ್ಮೇಲೆ ಮತ್ತೆ ಬರ್ತಾರೆ, ಸ್ವಾಮಿ ನಮ್ಗೆ ಗೊತ್ತಿರಲಿಲ್ಲ, ಇನ್ನೊಂದು ಡೇಟ್ ಕೊಡಿ ಅಂತ. ಅದಕ್ಕೆ ನಾ ಹೇಳಿದೆ ಅರ್ಜಿನೇ ಬೇಕಾಗಿಲ್ಲ, ನಾವೇ ಸುವಮೋಟು ಸ್ವಯಂ ಪ್ರೇರಣೆಯಿಂದ ನಾವೇ ಎಲ್ಲಾರ್ದು ಕಡತಗಳನ್ನು ತಯಾರು ಮಾಡಿಸುವಂತಹದ್ದು ಮಾಡ್ತಾ ಇದ್ದೇವೆ. ಸೊ ಹೋದ 5 ವರ್ಷ ಸರ್ಕಾರದಲ್ಲಿ 8,500. ಈಗ 2025 ಜನವರಿಯಿಂದ 2026 ಫೆಬ್ರವರಿವರೆಗೆ 2,06,000 ಜನಕ್ಕೆ ನಾವು ಪೋಡಿ ದುರಸ್ತು ಕೈಗೆತ್ಕೊಂಡಿದ್ದೇವೆ. ಆ 5 ವರ್ಷದಲ್ಲಿ 8,500, ಈ 1 ವರ್ಷದಲ್ಲಿ 2,06,000. ಇದು ಮಾಡೋದ್ರಿಂದ ಅವರಿಗೆ ಜಮೀನಿನ ಸಂಪೂರ್ಣ ಮಾಲೀಕತ್ವ ಸಿಗುತ್ತೆ. ಅದಕ್ಕೂ ಅದೊಂಥರ ಭೂ ಗ್ಯಾರಂಟಿ ಇದ್ದಂಗೆ. ನಿಮ್ ಸಾಗುವಳಿ ಮಾಡ್ತಾ ಇದ್ದೀರಾ, ಆದ್ರೆ ಪೂರ್ತಿ ದಾಖಲೆ ಇಲ್ಲ, ನಿಮಗೆ ಅದನ್ನ ಕ್ರಯ ಮಾಡಕ್ಕಾಗಲ್ಲ, ಭಾಗ ಮಾಡಕ್ಕಾಗಲ್ಲ, ನ್ಯಾಷನಲ್ ಬ್ಯಾಂಕ್ ಹೋದ್ರೆ ಲೋನ್ ಕೊಡೋದಿಲ್ಲ. ಇವೆಲ್ಲ ಪಕ್ಕಾ ದಾಖಲೆಗಳಾಗಬೇಕಂದ್ರೆ ಈಗ ದುರಸ್ತ ಆಗಬೇಕು. ಆ ಪೋಡಿ ದುರಸ್ತನ್ನು ಈಗ ಮಾಡಿಕೊಡ್ತಾ ಇದ್ದೀವಿ. 2 ಲಕ್ಷವರೆಗೂ ದಾಟಿದ್ದೀವಿ. ಇನ್ನೂ ಬಹುಶಃ ನಾವು ಇದನ್ನು ಈ ಡಿಸೆಂಬರ್ ಒಳಗಡೆ ಒಂದು 3.5 ಲಕ್ಷ ಕನಿಷ್ಠ ರೈತರಿಗೆ ಮಾಡಿಕೊಡೋ ಗುರಿಯನ್ನು ಇಟ್ಕೊಂಡಿದ್ದೇವೆ. 3.5 ಇನ್ನೂ ಜಾಸ್ತಿನೂ ಆಗ್ಬೋದು, ಆದರೆ ನಾನು ಜಾಸ್ತಿ ಹೇಳೋದಕ್ಕಿಂತ ಸ್ವಲ್ಪ ನೋಡೋಣ, ಇನ್ನೂ ಜಾಸ್ತಿ ಮಾಡಬೇಕು ಅಂತಿದೆ. ಕನಿಷ್ಠ 3.5 ಲಕ್ಷ ರೈತರಿಗೆ ಇದನ್ನು ಮಾಡಿಕೊಟ್ರೆ ಹಿಂದೆ ಏನು ಮಂಜೂರಾಗಿತ್ತಲ್ಲ
ಇಂದಿರಾ ಗಾಂಧಿ ಅವರು ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಅವ್ರಿಗೆ ಇವತ್ತು ದಾಖಲೆಗಳನ್ನ ಮಾಡಿಕೊಟ್ಟು ಸಂಪೂರ್ಣ ಮಾಲೀಕತ್ವ ಅವ್ರಿಗೆ ಕೊಡ್ತಾ ಇದ್ದೇವೆ. ನೆಮ್ಮದಿ, ಇದರಿಂದ ನೆಮ್ಮದಿಯಾಗಿ ಅವ್ರು ಬದುಕ್ಬೋದು. ಅವ್ರಿಗಿರೋ ಭೂಮಿಯ ಸಂಪೂರ್ಣ ಹಕ್ಕು ಅವ್ರಿಗೆ ಸಿಗುತ್ತೆ. ಇದರಿಂದ ಅವ್ರ ಕುಟುಂಬ, ಈಗ ಮೂಲ ಮಂಜೂರಿದಾರರು ಸತ್ತೋಗಿ 2 ಜನರೇಷನ್ 3 ಜನರೇಷನ್ ಆಗಿದೆ, ಇನ್ನವರೆಗೂ ದಾಖಲೆ ಆಗಿಲ್ಲ ಅವ್ರಿಗೆ. ಇಲ್ಲ ಸರ್, ಬಹಳ ಅದ್ಭುತವಾದ ಕೆಲಸ ನೋಡಿ. ಹಿಂಗ್ ಗೊತ್ತಾ, ನೀವೇನು ಭಾಗ್ಯಗಳನ್ನು ಕೊಟ್ಟಿರಿ ಸರ್ ನಿಮ್ಮ ಸರ್ಕಾರದಿಂದ, ಆ ಭಾಗ್ಯಗಳ ಬಗ್ಗೆ ಕೆಲವೊಂದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇದೆ. ಏನು ಅಂದ್ರೆ ಸೂಕ್ತವಾದ ಜನಗಳಿಗೆ ಕೊಡಬೇಕು ಅಂತ ಹೇಳಿ, ಅಂತ ಅಪಾತ್ರಿಗೆ ಕೊಡಬಾರದು ಸರ್ ಯಾವುದೇ ಕಾರಣಕ್ಕೂ. ಆದ್ರೆ ನನಗನ್ಸುತ್ತೆ ನಿಜವಾದ ಭಾಗ್ಯ ಇದು ಅಂತ. ತಮ್ಮದಲ್ಲದ ಭೂಮಿನಲ್ಲಿ ಅವ್ರು ಉಳುಮೆ ಮಾಡೋದು, ತಮ್ಮದಲ್ಲದ ಭೂಮಿ, ಅವ್ರ ಗ್ಯಾರಂಟಿ ಇಲ್ಲ, ಲೋನ್ ಸಿಗಲ್ಲ, ನಾಳೆ ಯಾರು ಬೇಕಾದ್ರೂ ಕಿತ್ಕೊಂಡ್ಬಿಡ್ಬೋದು ಹೆಚ್ಚು ಕಡಿಮೆ ಆದ್ರೆ. ಒಂಥರ ತಮ್ಮದಲ್ಲದ ಮನೆಯಲ್ಲಿ ನಾವಿದ್ದಂಗೆ ಸರ್, ವಾಸ ಮಾಡ್ದಂಗೆ. ಇದು ನಿಜವಾದ ಭಾಗ್ಯ, ಬಹಳ ಅದ್ಭುತವಾದದ್ದು ಸರ್. ಅದರಲ್ಲೂ ಕೂಡ ಲೋಪದೋಷಗಳಿದೆ, ಅದ್ರ ಬಗ್ಗೆ ನಾನು ನಂತರ ಮಾತಾಡ್ತೀನಿ. ನಮ್ಮ ಸಮಾಜದಲ್ಲಿ ಯಾವುದು ಪರ್ಫೆಕ್ಟ್ ಇಲ್ಲ ಇಲ್ಲ ಸರ್, ಇಲ್ಲ. ಅದನ್ನ ಹೆಂಗ್ ತಿದ್ಕೋಬೇಕು ಅನ್ನೋದು ಮಾತ್ರ ಯೋಚನೆ ಮಾಡಬೇಕು. ಈಗ